Healing Hospital Multi Super Specialty near Nehru Stadium Bedar. Ahmad Tourist and Travels Hajj and Umrah Services. आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। यूनाइटेड हॉस्पिटल सपना मल्टीप्लेक्स के करीब गंपा रोड बेदर। ट्रैफिक कवानीन को लेकर बेदर जिला के सुप्रीडेंट ऑफ पुलिस मिस्टर प्रदीप गिंटी ने कहा कि बेदर जिला की आवाम बाइक चिल्लाते वक्त लाजमी तौर पर हेलमेट पहने और ट्रबल राइटिंग न करें। कार चिल्लाते वक्त सीट बेल्ट जरूर बांधें। अगर उन तमाम कवानीन की खिलाफ वर्जी की गई तो उन पर कानूनी कार्रवाई करते हुए भारी जुर्माना आयद किया जाएगा। उन्होंने कहा कि अगर हम एहतियात बरतें तो हम हादसात से महफूज रह सकते हैं। उन्होंने आवाम से अपील करते हुए कहा कि महकमा ट्रैफिक पुलिस का ताउन करें। ಟ್ರಾಫಿಕ್ ವಿಷಯ ನಾವು ಒಂದು 2 ತಿಂಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಟ್ರಾಫಿಕ್ ಫೈನ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ। ಒಂದು ದಿನಕ್ಕೆ ಸುಮಾರು 1 ಲಕ್ಷದ ಮೇಲೆ ನಾವು ಪ್ರತಿದಿನ ಇಡೀ ಬೀದರ್ ಜಿಲ್ಲಾದ್ಯಂತ ನೀವು ನೋಡಿದ್ರೆ 1 ಲಕ್ಷದ ಮೇಲೆ ನಾವು ಟ್ರಾಫಿಕ್ ಫೈನ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ। ನಮ್ಮ ಉದ್ದೇಶ ಜನರ ಮೇಲೆ ಹೆಚ್ಚಿನ ಟ್ರಾಫಿಕ್ ಫೈನ್ ಹಾಕಿ ಕಲೆಕ್ಟ್ ಮಾಡಿಕೊಂಡು ಇದು ಮಾಡಬೇಕಂತ ನಮ್ಮ ಉದ್ದೇಶ ಅಲ್ಲ। ನಮ್ಮ ಉದ್ದೇಶ ಏನಂದ್ರೆ ಜಾಸ್ತಿ ಫೈನ್ ಹಾಕೊಳ್ತಾ ಹೋದರೆ ಜನರು ಅಟ್ಲೀಸ್ಟ್ ಆವಾಗ ಎಚ್ಚೆತ್ತುಕೊಂಡು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ 2 ತಿಂಗಳಿಂದ। ಆದರೂ ಸಹ ಇನ್ನೂ ಕೂಡ ವಿತೌಟ್ ಹೆಲ್ಮೆಟ್ ಆ್ಯಂಡ್ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ ಜನರು। ಸೊ ನಿಮ್ಮ ಮುಖಾಂತರ ನಾನು ಜನರಿಗೆ ಬೇಡಿಕೊಳ್ತಾ ಇದ್ದೇನೆ, ಇವತ್ತಿನಿಂದ ಇನ್ನೂ ನಾವು ಬಹಳ ಶಿಸ್ತಿನಿಂದ ಮುಲಾಜಿಲ್ಲದೆ ಟ್ರಾಫಿಕ್ ರೂಲ್ಸನ್ನು ಎನ್ಫೋರ್ಸ್ ಮಾಡ್ತೇವೆ। ಪತ್ರಿಕಾ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ನೀವು ಕೂಡ ಅರಿವೆ ಮೂಡಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು। ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು, ಟ್ರಿಪಲ್ ರೈಡಿಂಗ್ ಮಾಡಬಾರ್ದು, ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು। ಸಿಟಿ ಆಗಲಿ, ನಾಟ್ ಓನ್ಲಿ ಬೀದರ್ ಸಿಟಿ, ಬಸವ ಕಲ್ಯಾಣ ಆಗಲಿ, ಹುಮ್ನಾಬಾದ್ ಆಗಲಿ, ಬಾಲ್ಕಿಯಲ್ಲಾಗಲಿ, ಎಲ್ಲಾದ್ರೂ ಸಹ ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ವಾಹನವನ್ನು ಚಲಾಯಿಸಿ, ಬೈಕನ್ನು ಚಲಾಯಿಸಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ। ಅಲ್ಲದೆ ಕೆಲವರು ಶಾಸಕರು ಕೂಡ ನಮಗೆ ಒಂದು ಸೂಚನೆ ನೀಡಿದ್ದಾರೆ, ಅವರ ಕಡೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಖರೀದಿ ಮಾಡಿಸಿ ಫೈನ್ ಹಾಕ್ಕೊಳ್ತಾ ಹೋದರೆ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆ ಬರಲ್ಲ। ಸಾರ್ವಜನಿಕರನ್ನು ಸ್ಟಾಪ್ ಮಾಡಿ ಹೆಲ್ಮೆಟ್ ಇಲ್ಲದೇ ಇದ್ದಲ್ಲಿ ಅಲ್ಲೇ ಹೆಲ್ಮೆಟ್ ಖರೀದಿ ಮಾಡಿಸಿ ಅವರಿಗೆ ಹೆಲ್ಮೆಟನ್ನು ಅಳವಡಿಸಿ ರೂಢಿ ಮಾಡಿಸಿ ಅಂತ ಕೂಡ ಹೇಳಿದ್ದಾರೆ। ಇದನ್ನು ಕೂಡ ನಾವು ಜಾರಿಗೊಳಿಸ್ತೇವೆ। ಟ್ರಾಫಿಕ್ ವಿಷಯ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೇನೆ ನಾನು।